ಸಾಮಾನ್ಯವಾಗಿ ದೇವ್ರ ಮನೆ ಯಾವ ರೀತಿ ಇರ್ಬೇಕು ಅಂತ ಕೇಳ್ತಾ ಇರ್ತೀರಾ. ನೋಡಿ, ತೋರಿಸ್ತಾ ಇದೀನಿ. ಒಂದು ಪುಟ್ಟದಾಗಿರ್ಲಿ ಯಾವತ್ತೂ ಅಷ್ಟೇ. ದೇವ್ರ ಮನೆ ತುಂಬಾ ಕೆಲವರಂತೂ ಒಂದು ರೂಮ್ ಸೈಜ್ ಕಟ್ಬಿಟ್ಟಿರ್ತೀರಾ. ಸೊ ಆ ರೀತಿ ಎಲ್ಲ ಬೇಡ. ಸಿಂಪಲ್ ಆಗಿ ನಿಮ್ ಇಷ್ಟವಾದ ಒಂದು ಮನೆ ದೇವರು, ಒಂದು ಬೆರಳು ಗಾತ್ರ ಇರುವಂತ ಒಂದು ಮೂರ್ತಿಗಳು, ತುಂಬಾ ದೊಡ್ಡ ದೊಡ್ಡ ವಿಗ್ರಹಗಳನ್ನೆಲ್ಲ ಇಟ್ಕೊಳಕ್ ಹೋಗ್ಬಾರ್ದು. ಒಂದು ಬೆರಳು ಗಾತ್ರ ಇರುವಂತ ಈ ವಿಗ್ರಹಗಳನ್ನ ಇಟ್ಕೊಬೇಕಾಗತ್ತೆ. ಮತ್ತೆ ಇಷ್ಟವಾದ ಒಂದೇ ಒಂದು ಫೋಟೋ ಅಥವಾ ಒಂದು ಮನೆ ದೇವ್ರನ್ನ ಇಟ್ಕೊಂಡು, ಅದ್ರಲ್ಲೂ ಕೂಡ ಇದು ಪೂರ್ವದ ದಿಕ್ಕಲ್ಲಿ ಬರ್ತದೆ. ಸೂರ್ಯನ ನೋಡ್ಕೊಂಡು ಪೂಜೆ ಮಾಡೋದ್ರಿಂದ ಆ ಭಗವಂತನ ಪೂರ್ತಿ ಅನುಗ್ರಹವನ್ನು ನಾವು ಪಡ್ಕೊಬಹುದು ಸ್ನೇಹಿತರೆ. ಸೊ ಹಾಗಾಗಿ ತುಂಬಾ ಮೂರ್ತಿಗಳು ಬೇಡ, ತುಂಬಾ ಫೋಟೋಗಳು ಬೇಡ, ತುಂಬಾ ಸಿಂಪಲ್ ಆಗಿಡಿ. ಒಂದು ಫೋಟೋಗೆ ಅದನ್ನ ಸೀಮಿತವಾಗಿ ಇಟ್ಕೊಳ್ಳಿ. ಮತ್ತೆ ನೋಡಿ, ಒಂದೇ ಒಂದು ಸ್ಟೆಪ್ ಇದೆ. ಒಂದು ಸ್ಟೆಪ್ ಯಾವತ್ತೂ ಅಷ್ಟೇ ಲಾಭವನ್ನ ಕೊಡುತ್ತೆ. ಸೊ ಹಾಗಾಗಿ ತುಂಬಾ ಜನ ಏನ್ ಮಾಡಿರ್ತಾರೆ, 1, 2, 3, 4 ಸ್ಟೆಪ್ಸ್ ಎಲ್ಲ ಮಾಡ್ಬಿಟ್ಟಿರ್ತಾರೆ. ಕೇವಲ ಒಂದು ಸ್ಟೆಪ್ ಇಟ್ಕೊಳ್ಳಿ, ಅದು ನಿಮ್ಗೆ ಲಾಭದ ಒಂದು ಪ್ರತೀಕವಾಗಿರುತ್ತೆ. ದೇವ್ರು ಯಾವಾಗ್ಲೂ ಲಾಭದಲ್ಲಿ ಕೂತಿರ್ಬೇಕು. ಅದು ನಿಮ್ಗೆ ಅದ್ಭುತವಾದಂತ ಒಂದು ಸಕ್ಸಸ್ ನ ಕೊಡುತ್ತೆ ಸ್ನೇಹಿತರೆ.